ಕರ್ನಾಟಕ ಸಿವಿಲ್ ಜಜ್ ಆಸ್ಪೈರೆಂಟ್ಸ್ ಹಾಗೂ ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ಗೆ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ನಿಮ್ಮ ಮಚ್ ರಿಕ್ವೆಸ್ಟೆಡ್ ವಿಡಿಯೋ, ದಟ್ ಇಸ್ BNS ಭಾರತೀಯ ನ್ಯಾಯ ಸಂಹಿತಾನ 800+ MCQ ಸೀರೀಸ್ ಇರುವಂಥ ಒಂದು ಇ ಬುಕ್ ಅನ್ನ ಲಾಂಚ್ ಮಾಡಿದ್ದೀವಿ ನಾವು ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ. ಸೊ ಸ್ವಾತಿ ಲಾ ಅಕಾಡೆಮಿಯಲ್ಲಿ ನಿಮಗೆ ಈ ಬುಕ್ ಸಿಗತ್ತೆ. ಬುಕ್ ನಿಮಗೆ 800+ MCQs ಸಾಲ್ಡ್ ಆಗಿರುವಂಥದ್ದು ವಿತ್ ಎಕ್ಸ್ಪ್ಲನೇಷನ್ ಇರುವಂಥ ಬುಕ್ ಇದು. ಸೊ ಈ ಬುಕ್ ಕಂಪ್ಲೀಟ್ ಆಗಿ ಯಾವುದೇ ಒಂದು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ ಅಥವಾ ಕಾಲೇಜ್ಗೆ ಪ್ರಿಪೇರ್ ಆಗ್ತಿರುವಂಥ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರಿಗೂ ಸಹ ಹೆಲ್ಪ್ ಆಗುವಂಥದ್ದು. ಸೊ ನಿಮ್ಮ ಒಂದು ರಿಕ್ವೆಸ್ಟ್ ಮೇಲೆ ನಾವು ಈ ಒಂದು ಬುಕ್ಕನ್ನು ಲಾಂಚ್ ಮಾಡ್ತಿದ್ದೀವಿ. ಇದು ನಮ್ಮ ಫಸ್ಟ್ ಈ ಬುಕ್ನ ಲಾಂಚ್ ಮಾಡ್ತಿರೋದು ನಾವು ನಮ್ಮ ಪ್ಲಾಟ್ಫಾರ್ಮಲ್ಲಿ. ಸೊ ನಮ್ಮ ಒಂದು ಲೇಬಲಲ್ಲಿ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಲಾಂಚ್ ಆಗ್ತಿರುವಂಥ ಫಸ್ಟ್ ಈ ಬುಕ್ ಬಗ್ಗೆ ನಾನು ನಿಮಗೆ ತಿಳಿಸ್ತಿದ್ದೀನಿ ಈ ವಿಡಿಯೋಲಿ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಒಂದು ಸ್ಯಾಂಪಲ್ ಬೇಸಿಕ್ ಇಂಪಾರ್ಟೆಂಟ್ ಹೇಗೆ ಬುಕ್ ಕಾಣಿಸುತ್ತೆ, ನಿಮಗೆ ಯಾವುದೆಲ್ಲ ಕ್ವೆಶನ್ಸ್ ಹೇಗೆಲ್ಲ ಕವರ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ಸೊ ನಮ್ಮ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಈ ಬುಕ್ ಕಂಪ್ಲೀಟ್ ನಿಮಗೆ 800+ MCQ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅನ್ನ ಕಂಪ್ರೈಸ್ ಮಾಡ್ತಿರೋವಂಥದ್ದು. ಸೊ ಬೇಸಿಕ್ ಆಗಿ ನಾನು ನಿಮಗೆ ಒಂದು 25 ಕ್ವೆಶನ್ಸ್ ರೀತಿ ಸ್ಯಾಂಪಲ್ಸ್ ನಾನು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ, ಸೊ ದಟ್ ನಿಮಗೆ ಬುಕ್ನ ಐಡಿಯಾ ಸಿಗುತ್ತೆ. ಆ್ಯಂಡ್ ಈ ಬುಕ್ನ ನಿಮಗೆ PDF ಬೇಕು ಅಂತಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಟ್ ದಿಸ್ ನಂಬರ್ 9650849915. ಹಾಗೆ ನೀವು ಈ ಬುಕ್ಕನ್ನು ಪರ್ಚೇಸ್ ಮಾಡ್ಕೋಬೇಕು ಅಂತಂದ್ರೂ ಸಹ ನೀವು ಸ್ವಾತಿ ಲಾ ಅಕಾಡೆಮಿ ಅಥವಾ swatilaw.com ನಮ್ಮ ವೆಬ್ಸೈಟನ್ನು ವಿಸಿಟ್ ಮಾಡಿ ಅಥವಾ ನಮ್ಮ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಸಹ ನೀವು ಈ ಬುಕ್ಸನ್ನು ಪರ್ಚೇಸ್ ಮಾಡ್ಕೋಬಹುದು. ಅದಷ್ಟೇ ಅಲ್ಲ, ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ನಿಮಗೆ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿಗೆ ನಡೀತಿರುವಂಥ ಕಾಂಪ್ರಿಹೆನ್ಸಿವ್ ಬ್ಯಾಚ್, ಪ್ರಿಲಿಮ್ಸ್ ಬ್ಯಾಚ್ ಏನು ಆನ್ಗೋಯಿಂಗ್ ಇದೆ, ಇದರ ಜೊತೆಗೆ ನಿಮಗೆ ಹೊಸ ಮೇನ್ಸ್ ಬ್ಯಾಚ್ ಕೂಡ ಸಹ ಲಾಂಚ್ ಆಗ್ತದೆ. ಸೊ ಈ ಮೇನ್ಸ್ ಬ್ಯಾಚ್ ನಿಮಗೆ 21 ಏಪ್ರಿಲಿಂದ ಸ್ಟಾರ್ಟ್ ಆಗ್ತದೆ. ಇಂಟ್ರೆಸ್ಟ್ ಇರುವಂಥ ಪ್ರತಿಯೊಬ್ಬ ಆಸ್ಪೈರೆಂಟ್ ನನಗೆ ಮೇನ್ಸ್ ಮಾತ್ರ ಬೇಕು, ನಾನು ತುಂಬ ಸತಿ ಪ್ರಿಲಿಮ್ಸ್ ಆಲ್ರೆಡಿ ಅಟೆಂಪ್ಟ್ ಮಾಡಿದ್ದೀನಿ ಅಥವಾ ನಿಮಗೆ ಮೇನ್ಸ್ ಮೇಲೇ ಹೆಚ್ಚಿಗೆ ಫೋಕಸ್ ಮಾಡಬೇಕು ನಿಮ್ಮ ಪ್ರಿಪರೇಷನ್ ಅಂತ ಆದರೆ ನೀವು ಡೆಫಿನೆಟ್ಲಿ ಈ ಬ್ಯಾಚ್ಗೆ ಎನ್ರೋಲ್ ಆಗಬಹುದು. ಒಂದು ಲಿಮಿಟೆಡ್ ಸೀಟ್ಸ್ ಅಲ್ಲೇ ಸ್ಟಾರ್ಟ್ ಆಗ್ತಿರೋದು, ಬಿಕಾಸ್ ಈ ಮೇನ್ಸ್ ಬ್ಯಾಚ್ ನಿಮ್ಮ ಆನ್ಸರ್ ರೈಟಿಂಗ್ ಏನಿರುತ್ತೆ, ಸೊ ನಾನು ನಿಮಗೆ ಪರ್ಸ್ನಲಿ ಆನ್ಸರ್ಸನ್ನು ಕರೆಕ್ಟ್ ಮಾಡಿ ನಿಮಗೆ ಫೀಡ್ಬ್ಯಾಕನ್ನು ಕೊಡ್ತೀನಿ. ಸೊ ಹಾಗಾಗಿ ಈ ಬ್ಯಾಚ್ ಮೇನ್ಸ್ ಸ್ಪೆಸಿಫಿಕ್ ಆಗಿ ನಾವು ಲಿಮಿಟೆಡ್ ಸೀಟ್ಸಲ್ಲಿ ರನ್ ಮಾಡ್ತಿರೋಂಥ ಬ್ಯಾಚ್. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಅಡ್ಮಿಷನ್ಸ್ ಇರುತ್ತೆ. ಆ್ಯಂಡ್ ಇಟ್ ಅ ವೆರಿ ನಾಮಿನಲ್ ಪ್ರೈಸ್. ನಿಮಗೆ ಕಂಪ್ಲೀಟ್ ಸಿಲೆಬಸ್ ಕವರ್ ಆಗುವಂಥ ಬ್ಯಾಚ್ ಇದು. ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ, ಕಾಂಪ್ರಿಹೆನ್ಸಿವ್ ಅಲ್ಲಿ ಹೇಗೆ ಕವರ್ ಆಗ್ತದೆ ಫೌಂಡೇಶನ್ ಇಂದ, ಸಿಮಿಲರ್ಲಿ ಈ ಮೇನ್ಸ್ ಬ್ಯಾಚಲ್ಲೂ ನಿಮ್ಮ 4 ಪೇಪರನ್ನು ನಾನು ಫ್ರಮ್ ದ ಫೌಂಡೇಶನ್ ಸ್ಕ್ರಾಚ್ ಇಂದ ಜಡ್ಜ್ಮೆಂಟ್ ರೈಟಿಂಗ್, ಸಿವಿಲ್ ಆ್ಯಂಡ್ ಕ್ರಿಮಿನಲ್, ಕನ್ನಡ ಟ್ರಾನ್ಸ್ಲೇಷನ್, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ, ಹಾಗೆ ಲಾ ಪೇಪರ್ 1 ವಿತ್ ಆಲ್ ದ ಆನ್ಸರ್ ರೈಟಿಂಗ್ ಟೆಕ್ನಿಕ್ಸ್, ಆನ್ಸರ್ ರೈಟಿಂಗ್ ಹೇಗೆ ಬರಿಬೇಕು, ಫಾರ್ಮ್ಯಾಟ್ ಏನು, ನೀವು ಹೇಗೆ ನಿಮ್ಮ ಆನ್ಸರನ್ನು ಪ್ರೆಸೆಂಟ್ ಮಾಡಬೇಕು, ಹಾಗೆ ನಿಮ್ಮ ಆನ್ಸರ್ಸನ್ನು ನಾನು ಕರೆಕ್ಷನ್ ಕೂಡ ಸಹ ಮಾಡ್ತೀನಿ. ಸೊ ಯು ವಿಲ್ ಹ್ಯಾವ್ ದ ಪರ್ಸ್ನಲೈಸ್ಡ್ ಫೀಡ್ಬ್ಯಾಕ್ಸ್. ನಿಮಗೆ ನಿಮ್ಮ ಒಂದು ಆನ್ಸರ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬಹುದು ನೀವು. ಸೊ ಈ ಬ್ಯಾಚ್ ಅಟ್ ಅ ವೆರಿ ನಾಮಿನಲ್ ಪ್ರೈಸ್ ನಡೀತದೆ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ, ಯಾರಿಗೆ ಈ ಬ್ಯಾಚ್ನ ಅಗತ್ಯ ಇದೆ, ಪ್ಲೀಸ್ ಡೂ ಸಜೆಸ್ಟ್ ದೆಮ್. ಅವರಿಗೆ ಈ ಒಂದು ಮಾಹಿತಿನ ತಿಳಿಸಿ. ಹಾಗೆ ಪ್ರಿಲಿಮ್ಸ್ ಬ್ಯಾಚ್ ಸ್ಟಾರ್ಟ್ ಆಗಿ ವಿ ಆರ್ ಆಲ್ಮೋಸ್ಟ್ ಅಬೌಟ್ ಟು ಕಂಪ್ಲೀಟ್ ಇವಾಗ ನಡೀತಿರುವಂಥ 2025ನ ಬ್ಯಾಚ್. ಸೊ ಈ ಬ್ಯಾಚಸ್ನ ರೆಕಾರ್ಡಿಂಗ್ಸ್ ಕೂಡ ನಿಮಗೆ ಸಿಗುತ್ತೆ. ಇನ್ನೂ ನಿಮಗೆ 3-4 ಸಬ್ಜೆಕ್ಟ್ಸ್ ಪೆಂಡಿಂಗ್ ಇದೆ. ಸೊ ಅದು ಬಿಟ್ಟು ನಿಮಗೆ ಆಲ್ಮೋಸ್ಟ್ ಕಾಂಪ್ರಿಹೆನ್ಸಿವ್ ಬ್ಯಾಚಲ್ಲಿ ಹಾಗೂ ಪ್ರಿಲಿಮ್ಸ್ ಬ್ಯಾಚಲ್ಲಿ ನಾವು ಸಿಲೆಬಸ್ ಕವರ್ ಮಾಡ್ತಿದ್ದೀವಿ. ಸೊ ಎಲ್ಲ ಕ್ಲಾಸಸ್ದು ರೆಕಾರ್ಡಿಂಗ್ ಸಿಗುತ್ತೆ, ಮಟೀರಿಯಲ್ ಸಿಗುತ್ತೆ, ಟೆಸ್ಟ್ ಇರುತ್ತೆ, ಹಾಗೆ ಕಂಪ್ಲೀಟ್ ನಿಮಗೆ ಗೈಡೆನ್ಸ್ ಥ್ರೂ ಔಟ್ ಯುವರ್ ಜರ್ನಿ ಅನ್ನೋದು ಇದ್ದೇ ಇರುತ್ತೆ. ಸೊ ನೀವು ಅಡ್ಮಿಷನ್ ತಗೊಳ್ಳೋದಕ್ಕೆ ಕಾಲ್ ಮಾಡಬೇಕಾಗಿರುವ ನಂಬರ್ 9650849915. ಇಲ್ಲ ನೀವು ನನ್ನ ವೆಬ್ಸೈಟ್ ಹಾಗೂ ಅಪ್ಲಿಕೇಶನ್ ಮುಖಾಂತರನೂ ಸಹ ಅಡ್ಮಿಷನ್ಸನ್ನು ತಗೊಳ್ಬಹುದು. ಸೊ ಪ್ರಿಲಿಮ್ಸ್ ಬ್ಯಾಚ್ ಹಾಗೂ ಮೇನ್ಸ್ ಬ್ಯಾಚ್ ಎರಡಕ್ಕೂ ಸಹ ಅಡ್ಮಿಷನ್ಸ್ ಆರ್ ಓಪನ್. ಮೇನ್ಸ್ ಬ್ಯಾಚ್ 21 ಏಪ್ರಿಲಿಂದ ಸ್ಟಾರ್ಟ್ ಆಗ್ತದೆ. ಸೊ ಯಾರು ನೀವು ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ಆದಷ್ಟು ಬೇಗ ನಿಮ್ಮ ಸೀಟ್ಸನ್ನು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಟಿಲ್ ದ ಎಂಡ್ ನೋಡಿ, ಸೊ ದ್ಯಾಟ್ ನಿಮಗೆ ಬುಕ್
ಹೇಗಿರುತ್ತೆ, ಕ್ವೆಶನ್ಸ್ ಹೇಗಿದೆ, ಎಕ್ಸ್ಪ್ಲನೇಷನ್ ಹೇಗಿದೆ ಅನ್ನೋದನ್ನ ನಾನು ತಿಳಿಸ್ತೀನಿ. ಒಂದು ಮೈನರ್ ಒಂದೆರಡು ಇದರಲ್ಲಿ ಸಣ್ಣ ಪುಟ್ಟ ಎರರ್ಸ್ ಇತ್ತು. ಸೊ ಹಾಗಾಗಿ ನಾವು ಪ್ರೀವಿಯಸ್ ವಿಡಿಯೋಸ್ನ ತೆಗೆದುಹಾಕಬೇಕಾಯ್ತು. ಬಿಕಾಸ್ ಹ್ಯೂಮನ್ಲಿ ಎರರ್ಸ್ ಇದ್ದೇ ಇರುತ್ತೆ. ಬಟ್ ಈಗ ಯಾವುದೇ ಎರರ್ ಇಲ್ಲ. ದಿಸ್ ಇಸ್ ಕಂಪ್ಲೀಟ್ಲಿ ಎರರ್ ಫ್ರೀ. ಸೊ ನೀವು 100% ಈ ಬುಕ್ಸ್ ನಿಮಗೆ ಅಪ್ಡೇಟ್ ಆಗಿದೆ. ಸೊ ಅಪ್ಡೇಟ್ ಆಗಿರುವಂಥ ಬುಕ್ಸ್ನ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ದ ಡೇಟ್ ಆಫ್ ಎನ್ಫೋರ್ಸ್ಮೆಂಟ್ ಆಫ್ BNS? ಇದೊಂದು ಬೇಸಿಕ್ ಕ್ವೆಶನ್ ಆ್ಯಂಡ್ 100% ಕೇಳ್ತಾರೆ. ಬಿಕಾಸ್ ನಿಮಗೆ ಇದೊಂದು ಜನರಲ್ ಕ್ವೆಶನ್ ಆದರೆ ತಿಳಿದಿರಬೇಕಾಗಿರುವಂಥದ್ದು. ಸೊ ಯಾವತ್ತು ಎನ್ಫೋರ್ಸ್ಮೆಂಟ್ ಆಗಿದ್ದು? ಪ್ರೆಸಿಡೆಂಟ್ನ ಅಸೆಂಟ್ ಸಿಕ್ಕಿದ್ದು 25th December 2023. ಎನ್ಫೋರ್ಸ್ ಆಗಿದ್ದು ಡೇಟ್ ಇಸ್ 1st July 2024. All the 3 new criminal laws were enforced on the same day. Which one of the following is date on which the BNS received presidential assent? ಅದು 25th December 2023ಗೆ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಸಿಕ್ಕಿರೋಂಥದ್ದು. ಸೊ ಕಂಪ್ಲೀಟಿಂಗ್ ದ ಲೆಜಿಸ್ಲೇಟಿವ್ ಪ್ರಾಸೆಸ್. ಬಿಕಾಸ್ ಯಾವುದೇ ಒಂದು ಬಿಲ್ ಪ್ರೆಸೆಂಟ್ ಆಗಿದೆ ಅಂತಂದ್ರೆ ಅದು ಲೋಕಸಭಾ ಅಥವಾ ರಾಜ್ಯಸಭಾ ಎಲ್ಲಿ ಬೇಕಾದ್ರೂ ಪ್ರೆಸೆಂಟ್ ಆಗಬಹುದು. ಆ್ಯಂಡ್ ಬೋತ್ ದ ಹೌಸಸ್ ಮೆಜಾರಿಟಿಯಲ್ಲಿ ಪಾಸ್ ಆದ ನಂತರನೇ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಸಿಗೋದು. ಸೊ ಆ ಅಸೆಂಟ್ ಸಿಕ್ಕಿರೋದು 25th Decemberಗೆ. ಅದಾದ ನಂತರ ಆಕ್ಟ್ ಆಗುತ್ತೆ. ಪ್ರೆಸಿಡೆಂಟ್ ಅಸೆಂಟ್ ಸಿಕ್ಕಿದ ಮೇಲೆ ಒಂದು ಬಿಲ್ ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಆಕ್ಟ್ ಆದಂಥ ಈ ಒಂದು ನಮ್ಮ 3 ಹೊಸ ಕ್ರಿಮಿನಲ್ ಲಾಸ್ ಎನ್ಫೋರ್ಸ್ಮೆಂಟ್ ಡೇಟ್ ಒಂದು ಸ್ಪೆಸಿಫಿಕ್ ಡೇಟ್ ಅಂತ ಫಿಕ್ಸ್ ಮಾಡಿ ಆ ದಿನದಿಂದ ಎನ್ಫೋರ್ಸ್ ಆಗುತ್ತೆ. ಸೊ ಆ ಡೇಟ್ ಬಂದು 1st July 2024. Section 1 of BNS deals with title, extent and operation of Sanhita. Which section of BNS provides for punishment of offence committed beyond India but may be tried within India? So that is beyond extraterritorial jurisdictions is dealt in section 1 clause 4. Idu namige extraterritorial jurisdictions ಬಗ್ಗೆ ಮಾತನಾಡುತ್ತೆ. Which section of BNS provides for extraterritorial operation of the BNS? That is 1 clause 4 ಅಲ್ಲಿ ನಾವು ಡೀಲ್ ಮಾಡ್ತೀವಿ. 1 clause 5 is also about extraterritorial jurisdiction. Answer is 1 clause 5. ಇದೊಂದು ಮೈನರ್ ಕರೆಕ್ಷನ್. ಇದು 1 clause 5 ಆಗಿರುತ್ತೆ. ನೆಕ್ಸ್ಟ್, does BNS apply to an offence committed by the citizen of India outside India? Yes, it covers citizen of India ಆಗಿದ್ರೆ ಅವರ ಮೇಲೆ BNS ಅಪ್ಲೈ ಆಗತ್ತೆ. ಇಂಡಿಯನ್ ಜೋಗ್ರಫಿಯಲ್ಲಿ ನಡೆದಿದ್ರೆ BNS ಅಪ್ಲೈ ಆಗುತ್ತೆ. ಇಂಡಿಯನ್ ಸಿಟಿಸನ್ ಹೊರಗೆ offence ಕಮಿಟ್ ಮಾಡಿದ್ರು BNS ಅಪ್ಲೈ ಆಗತ್ತೆ. A. Who is the citizen of India commits murder in Uganda? He is arrested in Delhi. He can be tried and convicted for murder. Yes, in Delhi. Namige answer, in Delhi he can be tried for this offence. The provision of BNS apply to any offence committed by any citizen of India in any place without and beyond India. ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು. ಅವರು ಇಂಡಿಯಾಲಾದ್ರೂ ಮಾಡಿರಲಿ ಅಥವಾ ಹೊರಗೆ ಆದರೂ ಮಾಡಿರಲಿ, ಅವರ ಮೇಲೆ BNS ಅಪ್ಲೈ ಆಗತ್ತೆ. ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಆಫ್ ಕ್ರೈಮ್ ಆರ್ actus reus and mens rea. Actus reus and mens rea, option A. Motive is not a part of this. Motive knowledge ಇದೆಲ್ಲ ಬರೋದಿಲ್ಲ. Actus reus and mens rea, guilty act and guilty intention. Which one of the following is not an essential for offense? Motive is not an essential for offense. ಈಗಷ್ಟೇ ಮೇಲೆ ಡಿಸ್ಕಸ್ ಮಾಡಿದೆ. ಸೊ ಮೋಟಿವ್ನ ಅಗತ್ಯ ಇಲ್ಲ offenseಗೆ. Which of the following is normally an essential element of crime? Essential element of crime, actus reus is essential element of crime. Actus reus is that result of a human conduct which the law seeks to prohibit. This definition was given by ಇದನ್ನ ಕೊಟ್ಟಿದ್ದು ಕೆನಿ ಡಿಫೈನ್ಡ್ ದಟ್ ಇದು ಪ್ರೊಹಿಬಿಟೆಡ್ ಬೈ ಲಾ ಅನ್ನೋದು. ಮ್ಯಾಕ್ಸಿಮ್ ಆಕ್ಟಸ್ ನಾನ್ ಫೆಸಿಟ್ರಿಯಮ್ ನಿಸಿ ಮೆನ್ಸಿಟ್ರಿಯಾ ಮೀನ್ಸ್ ದೆರ್ ಕ್ಯಾನ್ ಬಿ ನೋ ಆಕ್ಟ್ ವಿತೌಟ್ ಗಿಲ್ಟಿ ಇಂಟೆನ್ಷನ್. ಸೊ ಗಿಲ್ಟಿ ಸ್ಟೇಟ್ ಆಫ್ ಮೈಂಡ್ ಇನ್ ಕ್ರೈಮ್ ಬಗ್ಗೆ ಮಾತನಾಡ್ತಿರೋದು. ಆನ್ ಆಕ್ಟ್ ಡಸ್ ನಾಟ್ ಮೇಕ್ ಅ ಪರ್ಸನ್ ಗಿಲ್ಟಿ ಅನ್ಲೆಸ್ ದೆರ್ ಇಸ್ ಅ ಗಿಲ್ಟಿ ಮೈಂಡ್. ಸೊ ಗಿಲ್ಟಿ ಮೈಂಡ್ ಇದ್ದೇನೆ ಮಾಡಿರುವಂಥ ಆಕ್ಟ್ ನಮಗೆ ಒಫೆನ್ಸ್ ಅನ್ನಿಸ್ಕೊಳ್ಳುತ್ತೆ. ವಿತೌಟ್ ಗಿಲ್ಟಿ ಮೈಂಡ್ ಬರೀ ಒಂದು ಆಕ್ಟ್ ಆಗಿದೆ, ದೆನ್ ಇಟ್ ಇಸ್ ನಾಟ್ ಅನ್ ಒಫೆನ್ಸ್. So crime is a public wrong. Especially ನಮ್ಮ ಕ್ರಿಮಿನಲ್ ಒಫೆನ್ಸಸ್ ಅಂತಂದಾಗ ನಾವು ಇದನ್ನ ಪಬ್ಲಿಕ್ ಅಟ್ ಲಾರ್ಜ್ ಇನ್ ರೆಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಪಬ್ಲಿಕ್ ಒಫೆನ್ಸ್ ಆಗುತ್ತೆ. ಹಾಗಾಗಿನೇ ನಾವು ಸ್ಟೇಟ್ ಆಸ್ ಅ ಪಾರ್ಟಿ ಅಂತ ಕನ್ಸಿಡರ್ ಮಾಡೋದು ಈ ಕೇಸಸ್ ಅಲ್ಲಿ. ಸೊ ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಇದು ಏನಕ್ಕೆ ಬರುತ್ತೆ? ಬಿಕಾಸ್ ವಿಕ್ಟಿಮ್ನ ರಿಪ್ರೆಸೆಂಟ್ ಮಾಡ್ತಿರೋದು ಇಲ್ಲಿ ಸ್ಟೇಟ್ ಆಗಿರುತ್ತೆ.
ಬಿಕಾಸ್ ಆ ಒಫೆನ್ಸ್ ಸ್ಟೇಟ್ನ ಅಗೇನ್ಸ್ಟ್, ಸೊಸೈಟಿನ ಅಗೇನ್ಸ್ಟ್ ನಡೆದಿದೆ ಅಂತ ಕನ್ಸಿಡರ್ ಮಾಡೋದು. In actus non facetium nisi mensitria is a cardinal principle of law, then which one of the following statement correctly reflects the above principle? ಯಾವುದು ಮೇಲಿನ ಪ್ರಿನ್ಸಿಪಲ್ ರಿಫ್ಲೆಕ್ಟ್ ಮಾಡ್ತಿರುವಂತ ಸ್ಟೇಟ್ಮೆಂಟ್? ಟು ಕಾನ್ಸ್ಟಿಟ್ಯೂಟ್ ಅ ಕ್ರೈಮ್ ದೇರ್ ಮಸ್ಟ್ ಬಿ ಆಕ್ಟಸ್ ರಿಯಸ್ ಅಂಡ್ ಮೆನ್ಸ್ ರಿಯಾ, ಬಿಕಾಸ್ ಯಾವುದೇ ಗಿಲ್ಟಿ ಇಂಟೆನ್ಷನ್ ಇಲ್ಲದೆ ಗಿಲ್ಟಿ ಆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, which of the following maxim is related to mens rea? Mens rea actus non facit reum nisi mensit rea. Actus non facit reum nisi mensit rea implies that no act per se is criminal unless accompanied by guilty mind. ಸೊ ಇದು ನಮ್ಮ ಲೀಗಲ್ ಮ್ಯಾಕ್ಸಿಮ್ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ನಾವು ಒಂದು ಆ್ಯಕ್ಟ್ ಡಿಸೈಡ್ ಮಾಡಬೇಕು ವೆದರ್ ಇಟ್ ಇಸ್ ಅ ಕ್ರೈಮ್ ಆರ್ ಒಫೆನ್ಸ್ ಅಂತ ಹೇಳುವಾಗ ನಮಗೆ ಅದರ ಒಂದು ರಿಲೇಟೆಡ್ ಮೆನ್ಸ್ರಿಯಾ ಇತ್ತಾ ಇಲ್ವಾ ಅನ್ನೋದು ಡಿಸೈಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಮ್ಯಾಕ್ಸಿಮ್ ಇಂಪಾರ್ಟೆಂಟ್ ಆ್ಯಂಡ್ ಇದನ್ನು ತುಂಬ ಬೇರೆ ಬೇರೆ ರೀತಿ ಕೇಳ್ಬೋದು. ಸೊ ಆ ಎಲ್ಲ ರೀತಿಯೂ ನಿಮಗೆ ಕ್ವೆಶನ್ಸನ್ನು ಫ್ರೇಮ್ ಆಗಿದೆ. It is the maxim older than the law of England that no man is guilty unless his mind is guilty. It was observed by Lord Arbinger in Hartley versus R versus Allady. In R versus Allady. So mens rea is guilty mind. Mens rea is guilty mind. ಅದೊಂದು ಬೇಸಿಕ್ ಎಲಿಮೆಂಟ್ ಆಫ್ ಕ್ರೈಮ್ ಆಗುತ್ತೆ. Actus me invito factus non est mens actus means ಅಂತಂದರೆ ಆ್ಯಕ್ಟ್ ಏನಿದೆ, ಇಫ್ ಇಟ್ ಈಸ್ ಡನ್ ಬೈ ಮೀ ಅಗೇನ್ಸ್ಟ್ ಮೈ ವಿಲ್ ಇಸ್ ನಾಟ್ ಮೈ ಆ್ಯಕ್ಟ್ ಎಟ್ ಆಲ್. ನಮಗಿದು ಡಿಫೆನ್ಸಲ್ಲೂ ಸಹ ಫಾಲೋ ಆಗುತ್ತೆ. ದಟ್ ನಾನು ನನ್ನ ಇಚ್ಛೆ ಇಲ್ಲದೆ ಅಂತಂದರೆ ಬೇರೆಯವರು ನನ್ನ ಬಲವಂತ ಮಾಡಿ, ಬೇರೆಯವರು ನನ್ನ ಫೋರ್ಸ್ ಮಾಡಿ ನನ್ನಿಂದ ಒಂದು ಮರ್ಡರ್ ಮಾಡಿಸಿದ್ದಾರೆ ಅಥವಾ ಒಂದು ಕ್ರೈಮ್ ಆಗಿದೆ ಅಂತ ಅಂದಾಗ ಇದು ನನ್ನ ಆ್ಯಕ್ಟ್ ಅಲ್ಲ ಅನ್ನೋದು ಹೇಳ್ತಿರೋದು. ಬಿಕಾಸ್ ವಾಲಂಟರಿಲಿ ಮಾಡಿರೋದಲ್ಲ, ಬೇರೆಯವರು ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ಅಥವಾ ಗನ್ ಪಾಯಿಂಟಲ್ಲಿ ಶೂಟ್ ಮಾಡ್ತೀನಿ ಅಂತ ಹೇಳಿ ಈ ಒಂದು ಆ್ಯಕ್ಟನ್ನು ಮಾಡಿಸಿರೋದು. ಸೊ ಇಟ್ ಈಸ್ ನಾಟ್ ಮೈ ಆ್ಯಕ್ಟ್. 21. Which one of the following does not form part of actus reus? Thought of conduct is not a part of actus reus. ರಿಸಲ್ಟ್ ಇರಬೇಕು ನಮಗೆ. ಸರ್ಕಮ್ಸ್ಟಾನ್ಸಸ್ ಆರ್ ಆಸ್ ಸ್ಪೆಸಿಫೈಡ್ ಬೈ ಲಾ. ಕಾಂಡಕ್ಟ್ ಇದ್ರೇನೆ ಅದು ಕನ್ಸಿಡರ್ ಆಗುತ್ತೆ. The following principle is least relevant for criminal liability. ಯಾವುದು ನಮಗೆ ಅವಶ್ಯಕತೆ ಇಲ್ಲ, ಮೋಟಿವ್ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, the cardinal principle of criminal law nullum crimen nulla poena sine lege means. ಇದು ಹೀಗೆ ಪ್ರೊನೌನ್ಸ್ ಮಾಡಬೇಕು, ನೀವು ತಪ್ಪಾಗಿ ಪ್ರೊನೌನ್ಸ್ ಮಾಡಿದ್ರಿ ಅಂತೆಲ್ಲ ಹೇಳೋದಕ್ಕೆ ನನಗೆ ಎಕ್ಸಾಕ್ಟ್ ಪ್ರೊನೌನ್ಸಿಯೇಷನ್ ಇದೇನಾ ಅಲ್ವಾ ಅನ್ನೋದು ನಮಗೆ ಮ್ಯಾಟರೇ ಅಲ್ಲ. ಆ್ಯಕ್ಚುಲಿ ನೀವು ಪ್ರೊನೌನ್ಸ್ ಏನಾದರೂ ಮಾಡಿ ಎಕ್ಸಾಮಿಗೆ ನೆನಪಿರುತ್ತಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಸೊ ಇಲ್ಲ ನೀವು ತಪ್ಪಾಗಿ ಹೇಳಿದ್ರಿ ಅಂತಂದರೆ ಅಲ್ಲೇನಿದೆ ಅದನ್ನು ನೀವು ಕರೆಕ್ಟಾಗಿ ಗೊತ್ತಿದ್ರೆ ಡೆಫಿನೆಟ್ಲಿ ವೆರಿ ಗುಡ್, ಐ ಅಪ್ರಿಷಿಯೇಟ್ ಇಟ್. ನೋ ಕ್ರೈಮ್ ಆರ್ ಪನಿಷ್ಮೆಂಟ್ ಕ್ಯಾನ್ ಎಕ್ಸಿಸ್ಟ್ ವಿತೌಟ್ ಅ ಪ್ರೀ ಎಕ್ಸಿಸ್ಟಿಂಗ್ ಪೀನಲ್ ಲಾ. ಸೊ ಆನ್ಸರ್ ಇಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ನಲಂ ಕ್ರಿಮಿನೆ ನುಲ್ಲಾ ಪುಯ್ನಾ ಸೈನೆ ಲೆಗೆ ಮೀನ್ಸ್ ನೋ ಕ್ರೈಮ್ ಆರ್ ಪನಿಷ್ಮೆಂಟ್ ಕ್ಯಾನ್ ಎಕ್ಸಿಸ್ಟ್ ವಿತೌಟ್ ಪ್ರೀ ಎಕ್ಸಿಸ್ಟಿಂಗ್ ಪೀನಲ್ ಲಾ. ಒಂದು ಲಾ ಇದನ್ನ ಪನಿಷಬಲ್ ಒಫೆನ್ಸ್ ಅಂತ ಹೇಳಲಿಲ್ಲ ಅಂತಂದ್ರೆ ನಾವು ಅದನ್ನ ಒಫೆನ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಲಾ ಆಫ್ ದ ಲ್ಯಾಂಡ್ ಏನಿದೆ ಇವತ್ತು ಈ ಒಂದು ಒಫೆನ್ಸ್ ಇದು ನೀವು ಈ ತರ ಮಾಡಿರೋದು ಒಫೆನ್ಸ್ ಅಂತ ಯಾವುದೋ ಒಂದು ಲಾ ಹೇಳ್ತಿದೆ, ದೆನ್ ಆ ಸೊ ಅಂಡ್ ಸೊ ಪರ್ಟಿಕ್ಯುಲರ್ ಆಕ್ಟ್ ಒಫೆನ್ಸ್ ಅನ್ನಿಸ್ಕೊಳ್ಳುತ್ತೆ. An act committed or omitted in violation of a public law forbidding or commanding it is crime. It has been said by William Blackstone. ಇದನ್ನು ಹೇಳಿರೋವಂಥದ್ದು. Next, an act forbidden by law and which is at the same time revolting to the moral sentiments of the society is called crime. It is said by Stephen. So ಇದು ನಮ್ಮ 25 questions of the first part. ನಮ್ಮ ಫಸ್ಟ್ 25 questions of BNS ಈ ಬುಕ್ನ ಫಸ್ಟ್ 25 questions ಇದೇ ರೀತಿ ನಿಮಗೆ MCQs, ಆಪ್ಷನ್ಸ್ ಆ್ಯಂಡ್ ಅದನ್ನು ಸಾಲ್ವ್ ಮಾಡಿರುವಂಥ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ ನಿಮಗೆ ಸಿಗುತ್ತೆ. ಸೊ ಈ ಎಲ್ಲ ಆನ್ಸರ್ಸ್ ನಿಮಗೆ ಈ ರೀತಿ ಕ್ವೆಶನ್ಸ್ ಇರುವಂಥ ಈ ಬುಕ್ ನಿಮಗೆ ಬೇಕು ಅನ್ನೋದಾದರೆ ಯು ಕ್ಯಾನ್ ಪರ್ಚೇಸ್ ಇಟ್ ಫ್ರಮ್ ಸ್ವಾತಿ ಲಾ ಅಕಾಡೆಮಿ.
ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಅದರಲ್ಲಿ ಆಕ್ಸೆಸ್ ಮಾಡಬಹುದು, ಇಲ್ಲ swatilaw.com ವೆಬ್ಸೈಟ್ ಮುಖಾಂತರನೂ ಸಹ ನೀವು ಈ ಬುಕ್ಸನ್ನು ಪರ್ಚೇಸ್ ಮಾಡ್ಕೋಬಹುದು. ಹಾಗೆ ಮೇನ್ಸ್ ಬ್ಯಾಚ್ನ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ 21st ಏಪ್ರಿಲಿಂದ. ಸೊ ನೀವು ಮೇನ್ಸ್ ಬ್ಯಾಚಿಗೋಸ್ಕರ ಕಾಯ್ತಿದ್ರಿ ಅನ್ನೋಂಥ ಅಷ್ಟು ಸ್ಟೂಡೆಂಟ್ಸ್ ಆದಷ್ಟು ಬೇಗ ನಿಮ್ಮ ಅಡ್ಮಿಷನನ್ನು ಬುಕ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಕ್ಲಾಸಸ್ ಸ್ಟಾರ್ಟ್ ಆಗೋದು ಎಲ್ಲನೂ ಲೈವ್ ಸೆಷನ್ಸ್ ಆಗಿರುತ್ತೆ ಆ್ಯಂಡ್ ಆ ಲೈವ್ ಸೆಷನ್ಸ್ ನಿಮಗೆ ತುಂಬ ಇಂಟರಾಕ್ಟಿವ್ ಆಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಹಾಗಾಗಿ ದೀಸ್ ಆರ್ ಮೇನ್ಸ್ ಬ್ಯಾಚ್. ಹಾಗೆ ಪ್ರಿಲಿಮ್ಸ್ ಬ್ಯಾಚ್ ಇನ್ನು ಎಕ್ಸಾಮ್ ಸಿನ್ಸ್ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಸೊ ನೀವು ಪ್ರಿಪ್ರೇಷನ್ ಮಾತ್ರ ಸ್ಟಾಪ್ ಮಾಡೋ ಅಂಥ ಪ್ರಮೇಯ ಇರೋದಿಲ್ಲ. ಯಾಕಂತಂದರೆ ಜಡ್ಜ್ ಆಗಬೇಕು ಅನ್ನೋದು ನಮ್ಮ ಕನಸು ಅಂತಂದಾಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಿಂದ ನಮ್ಮ ಕನಸಿನೊಂದು ಡಿಲೇ ಆಗಬಹುದೇ ಹೊರತು ಈಗ ಆಗೋವಂಥದ್ದು ನಾಳೆ ಆಗಲಿ, ಬಟ್ ನಮ್ಮ ಪ್ರಿಪ್ರೇಷನ್ ನಾವು ರೆಡಿಯಾಗಿರಲೇಬೇಕು. ಸೊ ಹಾಗಾಗಿ ಪ್ರಿಲಿಮ್ಸ್ ಬ್ಯಾಚ್ ಆ್ಯಂಡ್ ಮೇನ್ಸ್ ಬ್ಯಾಚ್ ನಿರಂತರವಾಗಿ ಡೈಲಿ ನಡೀತಿರೋವಂಥದ್ದು. ಸೊ ನೀವು ನಿಮ್ಮ ಅಡ್ಮಿಷನ್ಸನ್ನು ತಗೊಳ್ಬಹುದು ಆ್ಯಂಡ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಅರ್ಲಿ ಆ್ಯಸ್ ಪಾಸಿಬಲ್. ನೀವು ಜುಡಿಷಿಯರಿ ಎಕ್ಸಾಮ್ ತಗೊಳ್ಳೋದಕ್ಕೆ ಯು ಡಿಸರ್ವ್ ಟು ಬಿ ಅ ಜಡ್ಜ್. ಸೊ ದಿಸ್ ಎಕ್ಸಾಮ್ ಈಸ್ ಫಾರ್ ಯು ಆ್ಯಂಡ್ ಎಲ್ಲ ಕ್ಲಾಸಸ್ ನಿಮಗೋಸ್ಕರ ವಿತ್ ಫುಲ್ ಗೈಡೆನ್ಸ್ ಕೊಡ್ತಿರೋವಂಥದ್ದು. ಆ್ಯಂಡ್ ನಮಗೆ ನೀವು ನಿಮ್ಮ ಕಮೆಂಟ್ಸ್ ಮುಖಾಂತರ ತಿಳಿಸುವಂಥ ಪ್ರತಿಯೊಂದು ಫೀಡ್ಬ್ಯಾಕ್ನ ನಾವು ತಗೊಳ್ತೀವಿ, ಕನ್ಸಿಡರ್ ಮಾಡ್ತೀವಿ. ಸಿನ್ಸ್ ಇದರಲ್ಲಿದ್ದಂಥ ಮಿಸ್ಟೇಕ್ಸ್ನ ನಾವು ಅಪ್ಗ್ರೇಡ್ ಮಾಡಿದ್ದೀವಿ, ಅಪ್ಡೇಟ್ ಆಗಿದೆ. ಸೊ ನೌ ಯು ಕ್ಯಾನ್ ಅಗೇನ್ ಗೆಟ್ ಬ್ಯಾಕ್ ಟು ದೀಸ್ ವಿಡಿಯೋಸ್ ನೋಡಬಹುದು. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರತಿಯೊಂದು ಕಮೆಂಟಿಗೆ ಹೀಗೆ ಕಮೆಂಟ್ ಮಾಡ್ತೀರಿ ಸೊ ದ್ಯಾಟ್ ನಾವು ನಿಮ್ಮ ಒಂದು ಕಮೆಂಟ್ಸಿಂದ ಇನ್ನಷ್ಟು ಗ್ರೋ ಆಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್.